ಕೃಷಿ ಕೋಟಾದಲ್ಲಿ ನೀವು ಏನಾರು ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಕೊಡಬೇಕು ಮತ್ತು ಫೀಸ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ CT ಪರೀಕ್ಷೆ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಟಿಕೆಟ್ ಬೇಕಾಗುತ್ತೆ. ಕೃಷಿ ಕೋಟಾದಲ್ಲಿ ಬರೀತಾ ಇರೋದ್ರಿಂದ ನಿಮಗೆ ಕೃಷಿಗೆ ಸಂಬಂಧಿಸಲ್ಪಟ್ಟ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮದೇ ಸ್ವಂತ ಜಮೀನು ಇದ್ದರೆ, ನೀವು ಅವಿಭಾಜ್ಯ ಕುಟುಂಬದಲ್ಲಿ ಇದ್ದರೆ ಅಂದರೆ ನಿಮ್ಮ ವಂಶವೃಕ್ಷ ಬೇಕಾಗುತ್ತೆ. ಮತ್ತು ಅಫಿಡೇವಿಟ್ 1 ಮತ್ತು ಅಫಿಡೇವಿಟ್ 2 ಹಾಕಬೇಕಾಗುತ್ತೆ. ಅಫಿಡೇವಿಟ್ 1ನಲ್ಲಿ ನಿಮಗೆ ಕೃಷಿ ಸಂಬಂಧಪಟ್ಟ ಆದಾಯ ಹೊಂದಿದ್ರೆ, ನೀವು ಕೃಷಿಯಿಂದ ಮಾತ್ರ ಆದಾಯ ಹೊಂದಿದ್ರೆ ಅದ್ರದ್ದು ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ಅಫಿಡೇವಿಟ್ 2ರಲ್ಲಿ ಆದಾಯ ಪ್ರಮಾಣ ಪತ್ರದೊಂದಿಗೆ ಎಲ್ಲ ಕೃಷಿಕರ ಜೊತೆಗೆ ವೇತನ, ಖಾಸಗಿ ವಿವರಗಳು ಇದ್ದರೆ ಅದ್ರ ಸಂಬಂಧಪಟ್ಟಂತೆ ನೀವು ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಕ್ಯಾಸ್ಟು ಇನ್ಕಮಲ್ಲಿ ಎಷ್ಟು ಆದಾಯ ಇರುತ್ತೋ ಅದೇ ಥರ ಅಫಿಡೇವಿಟಲ್ಲೂ ಇರಬೇಕಾಗುತ್ತೆ. ನೀವು ಇದನ್ನ ಜಾಗೃತವಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಸರ್ಟಿಫಿಕೇಟು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಏಪ್ರಿಲ್ 15ನೇ ತಾರೀಕು ಒಳಗೆ ಸಂಬಂಧಪಟ್ಟಂತೆ ಇರಬೇಕಾಗುತ್ತೆ. ಮತ್ತು ನಿಮಗೆ ಆನ್ಲೈನಲ್ಲಿ ಎಕ್ಸಾಮ್ ಎಂಡಿಂಗ್ ಡೇಟು, ಸ್ಟಾರ್ಟ್ ಡೇಟು ಪ್ರತಿಯೊಂದು ಕೊಟ್ಟಿರ್ತಾರೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದು ಲಿಂಕ್ ಮೂಲಕ ನೋಟಿಫಿಕೇಶನ್ ಪ್ರತಿಯೊಂದು ಓದ್ಕೊಂಡು ಕ್ಲೀನಾಗಿ ನೀವು ಫಾಲೋ ಮಾಡ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬೇಕಾಗುತ್ತೆ. ನೀವು ಪ್ರತಿಯೊಂದು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಸೆಲೆಕ್ಟ್ ಆಗಿದ್ರು ಆಗಿಲ್ವೋ ಅದನ್ನೂ ಡೇಟು 17ನೇ ತಾರೀಕು ಒಳಗೆ, ಏಪ್ರಿಲ್ 17ನೇ ತಾರೀಕು ಒಳಗೆ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವು ಚೆಕ್ ಮಾಡ್ಕೊಂಡು ಕ್ಲೀನಾಗಿ ಕರೆಕ್ಷನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮಗೆ ಅಂತಿಮವಾಗಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ದಿನಾಂಕನೂ ಕೊಟ್ಟರೆ. ಯಾವತ್ತು ಅಂತಂದರೆ ನಿಮಗೆ 26ನೇ ತಾರೀಕಿಂದ ಅಂದರೆ ಏಪ್ರಿಲ್ 26ನೇ ತಾರೀಕಿಗೆ 4 ಗಂಟೆ ಒಳಗೆ, ನಂತರ ಏಕಕಾಲ 29/4/2025 ಎಲ್ಲ ಕೃಷಿಕ ಇದರಲ್ಲಿ ಎಕ್ಸಾಮ್ ಇರುತ್ತೆ. ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೀವು 20ನೇ ತಾರೀಕು ಮೇಲೆ ಹಾಲ್ ಟಿಕೆಟ್ ಸಿಗುತ್ತೆ. ಇದ್ರ ಕೃಷಿ ಕೋಟಾದಲ್ಲಿ ನೀವೇನಾರ ಬರೀಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಹೋಗಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಇದು 50% ನಿಮಗೆ ಪ್ರವೇಶ ಸಂಬಂಧಿಸಲ್ಪಟ್ಟಂಗೆ ಅಗ್ರಿಕಲ್ಚರ್ ಎಕ್ಸಾಮಲ್ಲಿ ನೀವೇನಾರ ರ್ಯಾಂಕಿಂಗ್ ತೆಗೆದ್ರೆ, ನೀವು ಚೆನ್ನಾಗಿ ಪರೀಕ್ಷೆ ಬರೆದ್ರೆ ನಿಮಗೆ ಕೃಷಿ ಕೋಟಾದಲ್ಲಿ ನಿಮಗೆ CETಯಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶಾತಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನ ಪ್ರತಿಯೊಬ್ಬರೂ ತಪ್ಪದೆ ಎಲ್ಲರೂ ಅಟೆಂಡ್ ಮಾಡಿ ಪರೀಕ್ಷೆನ ಕ್ಲೀನಾಗಿ ಅಪ್ಲಿಕೇಶನ್ ಹಾಕಿ ಪ್ರತಿಯೊಂದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.